ನೋಡಿ, ಮೊಟ್ಟ ಮೊದಲನೇದು ರಾಜ್ಯದ ಈಡಿಗ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸುವ ಒಂದು ಸರ್ಕಾರ ಆಗಿ ಕಾಂಗ್ರೆಸ್ ಸರ್ಕಾರ ಪರಿವರ್ತನೆ ಆಗಿದೆ. ಸಾಮಾಜಿಕ ನ್ಯಾಯ ಸಮಾನತೆಯಂಥದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರುವುದು. ಇದೆರಡೂ ಕೂಡ ಕಾಂಗ್ರೆಸ್ ಕಳ್ಕೊಂಡಿದೆ, ಎರಡೂ ಕಾಂಗ್ರೆಸ್ಸಲ್ಲಿ ಇಲ್ಲ ಈಗ. ಆದ್ದರಿಂದ ಈಡಿಗ ಸಮುದಾಯದ ನಾಯಕರುಗಳನ್ನೇ ಜೊತೆ ಸಮುದಾಯವೂ ಕೂಡ ಸಂಪೂರ್ಣವಾಗಿ ಕಡೆಗಣಿಸಿರತಕ್ಕಂಥದ್ದು. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಇದನ್ನ ನಾನು ಜನವರಿ 6ನೇ ತಾರೀಕು ಪ್ರಾರಂಭವಾಗಿ ಫೆಬ್ರವರಿ 12ವರೆಗೂ ಕಲಬುರಗಿಯಿಂದ ಬ್ಯಾಂಗ್ಳೂರ್ವರೆಗೆ ನಾನು ಐತಿಹಾಸಿಕ ಪಾದಯಾತ್ರೆಯನ್ನೇ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಸಮುದಾಯದ ನಾಯಕರುಗಳ ಸಭೆಯನ್ನೇ ಕರೆದಿದ್ರು, ಅದಕ್ಕೆ ಭಾಗವಹಿಸೋಕ್ಕೋಸ್ಕರ ನಾನು ಬಂದಿದ್ದೀನಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಮಾನತೆ ಮತ್ತು ಅಹಿಂದದ ಹೆಸರಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿ ಇವರು. ಆದರೆ ಆ ವಿರೋಧ ಪಕ್ಷದಲ್ಲಿದ್ದಾಗ ಹಿಂದುಳಿದ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಎಲ್ಲ ಬಗ್ಗೆ ಮುಖ್ಯಮಂತ್ರಿ ಮಾತಾಡ್ತಾರೆ. ಆದರೆ ಆಡಳಿತ ಪಕ್ಷಕ್ಕೆ ಬಂದಾಗ ಇದೆಲ್ಲವನ್ನೇ ಮರೆತು ಬಿಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಅಹಮ್ಮದ್, ತನ್ವೀರ್ ಸೇಠ್, ಯುಟಿ ಖಾದರ್ ಅಷ್ಟೇ ಅಲ್ಲ, ಆ ಸಮುದಾಯವನ್ನೇ ಮೇಲ್ಗಡೆ ಎತ್ತೋದು ಹೇಗೆ? ಅದಕ್ಕೆ ರಾಜಕೀಯ ಅಧಿಕಾರ ಪಡೆಯೋಕ್ಕೋಸ್ಕರ ಹಿಂದುಳಿದ ವರ್ಗದ ಹೆಸರು ಹೇಳುತ್ತಾರೆ ಬಿಟ್ಟು ಆ ಸಮುದಾಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನೂ ಮಾಡಲಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಆಕ್ಷೇಪ ಇದೆ. ಮತ್ತೆ ತಾವೇನು ಕೇಳಿದರೆ, ಈಗ ತಾವು 2-3 ದಿನ ಹಿಂದೆ ಒಂದು ಟಿವಿ ಮಾಧ್ಯಮಗಳಲ್ಲಿ ನೋಡಿರಬಹುದು, ರಾಜ್ಯದ 32 ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯಿಂದ ನಾವಷ್ಟು ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಭೇಟಿ ಮಾಡಿ ಶಿವಕುಮಾರ್ ಅವರ ಜೊತೆ ಸುಮಾರು 1 ಗಂಟೆಗಳ ಕಾಲ ನಾವು ಚರ್ಚೆ ಮಾಡಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಆಗಬೇಕು ಅಂತಕ್ಕಂಥದ್ದು ನಾನು ಅತಿ ಹಿಂದುಳಿದ ವರ್ಗದ ಮಠಾಧೀಶ್ವರ ಮಹಾಸಭೆಯ ರಾಜ್ಯಾಧ್ಯಕ್ಷರು ಕೂಡ ಇದ್ದೀನಿ. 32 ಅತಿ ಹಿಂದುಳಿದ ವರ್ಗದ ಮಠಾಧೀಶರ ಒಕ್ಕೂಟ ಇದೆಯಾ ಅದು. ಹಾಗಾಗಿ ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ. ಪಕ್ಷ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಅದನ್ನು ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡು ಈ ಪಕ್ಷವನ್ನೇ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವುದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿರತಕ್ಕಂಥ ವ್ಯಕ್ತಿ. ಹಾಗಾಗಿ ದುಡಿದಿದ್ದಾರೆ, ಕೂಲಿ ಕೊಡಲೇಬೇಕು. ಇವತ್ತು ಹಿಂದುಳಿದ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗೆಂದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳುತ್ತೇನೆ, ಶಿವಮೂರ್ತಿ ನಾಯ್ಕ ಅವರು ಎಲ್ಲಿದ್ದಾರೆ? ಕೆ.ಸಿ. ಕೊಂಡಯ್ಯನವರು ಎಲ್ಲಿದ್ದಾರೆ? ಜನಾರ್ದನ ಪೂಜಾರಿ ಅವರು ಎಲ್ಲಿದ್ದಾರೆ? ಸಮಾನತೆಗೋಸ್ಕರ ನಿಂತಿರತಕ್ಕಂಥ ಎಲ್ಲನ್ನೇ ಕೂಡ ಸೈಡ್ಲೈನ್ ಮಾಡಿದ್ದಾರೆ. ಅಹಿಂದೆಯನ್ನ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ಹಣಕಾಸನ್ನು ಕೊಟ್ಟಿರತಕ್ಕಂಥ ನಮ್ಮ ಸಮುದಾಯದ ಜೆ.ಪಿ. ನಾರಾಯಣಸ್ವಾಮಿ ಅವರು, ಆರ್.ಎನ್. ಜಾಲಪ್ಪನವರು, ಅವರು ಯಾರೂ ಎಲ್ಲರೂ ಕೂಡ ಯಾರು ಆ ಕುಟುಂಬಕ್ಕೂ ಕೂಡ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಹೌದು ಸಮಾನತೆ ತತ್ವದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಎಲ್ಲರನ್ನೇ ಕೂಡ ಸೈಡ್ಲೈನ್ ಮಾಡಿದ್ದಾರೆ. ಯಾರನ್ನ ಅವ್ರಿಗೆ ಬೇಕು ಅವರನ್ನ ಅಷ್ಟೇ ಸೇರಿಸ್ಕೊಂಡಿದ್ದಾರೆ. ಇದು ಸಮಾನತೆ ಆಗೋದಿಲ್ಲ, ಇದು ಸಾಮಾಜಿಕ ನ್ಯಾಯ ಆಗೋದಿಲ್ಲ. ಆದ್ದರಿಂದ 5 ವರ್ಷ 2013ರಿಂದ 18ವರೆಗೆ ಮುಖ್ಯಮಂತ್ರಿ ಆದರು. ಈಗ 2.5 ವರ್ಷ ಆಯಿತು, ಟೋಟಲ್ 7.5 ವರ್ಷ ಮುಖ್ಯಮಂತ್ರಿ ಆಯಿತು. ಆಮೇಲೆ ವಿರೋಧ ಪಕ್ಷದ ನಾಯಕರಾಯ್ತು. ಹಂಗಂದ್ರೆ ಹಿಂದುಳಿದ ವರ್ಗ ಅಂದ್ರೆ ಎಲ್ಲ ಅಧಿಕಾರ ಒಬ್ಬರಿಕೇನಾ? ಹಿಂದುಳಿದ ಜಾತಿಯಲ್ಲಿ 104 ಜಾತಿ ಇದೆ. ಅದರಲ್ಲಿ ಇನ್ನೊಬ್ಬರ ನಾಯಕರನ್ನ ಹೇಳಿ ನೋಡೋಣ ಯಾರನ್ನ ಮಾಡಿದ್ದಾರೆ ಅಂದ್ರೆ ಯಾರಿಗೂ ಮಾಡಲಿಲ್ಲ, ಯಾರಿಗೂ ಸಿಗಲಿಲ್ಲ. ಆದ್ರಿಂದ ನಮ್ಮ ಸಮುದಾಯದ ಕುಲ ಕಸಬೂ ಕೂಡ ಬಂದು ಮಾಡಿಬಿಟ್ರು. ಸೇಂದಿ ಇಳಿಸಿ ಮಾರಾಟ ಮಾಡಿ ಬದುಕಿ ಬಂದಿರತಕ್ಕಂಥ ಸಮುದಾಯ ಈಡಿಗ ಸಮುದಾಯ. ಆ ಸಮುದಾಯದ ಕಸಬೂ ಕೂಡ ನೀವು ಹಿಂದಕ್ಕೆ ಮಾಡಿಬಿಟ್ರೆ. ಈಗ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಬರಬೇಕು. ಅಷ್ಟೇ ಅಲ್ಲ, ಒಕ್ಕಲಿಂಗ ಸಮುದಾಯದೊಂದು ಕೂಡ ಒಬ್ಬ ಮುಖ್ಯಮಂತ್ರಿ ಬಂದರೆ ಏನೂ ಸಮಸ್ಯೆ ಇಲ್ಲ. ಒಂದು ವೇಳೆ ಅವರು ಮುಂದುವರೆದ ಸಮುದಾಯ ಇರಬಹುದು, ಒಕ್ಕಲಿಂಗರಲ್ಲಿಯೂ ಕೂಡ ಹಿಂದುಳಿದವರು ಇದ್ದಾರೆ, ಅತಿ ಹಿಂದುಳಿದವರು ಇದ್ದಾರೆ. ಇವತ್ತು ಬಸವಣ್ಣನವರು ಯಾರು? ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ ಬಸವಣ್ಣನವರು. ಇವತ್ತು ಅವ್ರನ್ನ ನಾವೆಲ್ಲರೂ ಪೂಜೆ ಮಾಡ್ತಾ ಇದೀವಲ್ಲ. ಹಾಗಾದರೆ ಸಮುದಾಯ ಪರವಾಗಿ ಯಾರು ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ? ಅಷ್ಟೇ ಅಲ್ಲ, ನಾವು ಕೂಡಲೇ 3 ತಿಂಗಳು 4 ತಿಂಗಳ ಒಳಗಡೆಯನ್ನೇ
ಬಹಳ ದೊಡ್ಡ ಮಠದ ಅತಿ ಹಿಂದುಳಿದ ಮಠಾಧೀಶರ ನೇತೃತ್ವದಲ್ಲಿ ಅರಮನೆ ಮೈದಾನದಲ್ಲಿ ದೊಡ್ಡ ಬೃಹತ್ ಸಮಾವೇಶವನ್ನು ಮಾಡ್ತೀವಿ. ಅದರ ನೇತೃತ್ವವನ್ನು ಡಿ ಕೆ ಶಿವಕುಮಾರ್ ವಹಿಸಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ ನಾವು. ಡಿ ಕೆ ಶಿವಕುಮಾರ್ ಅವರು ಭೇಟಿ ಆದಾಗ ಏನಂದ್ರೆ ಅವರು ನೀವು ಭೇಟಿ ಆಗಿದ್ರೆ ಅವ್ರು ಹೋಗಿ 32 ಜನ ಎಲ್ಲ ಸ್ವಾಮೀಜಿಗಳು ಹೋದಾಗ ಐತಿ ಅಂತ ಅವಕಾಶ ಐತಿ ಆಗ್ತೀನಿ ನಿಮ್ಮ ಆಶೀರ್ವಾದ ಏನಾರ ಅಂದ್ರ ಏನಂತ ನೋಡಿ, ಅತಿ ಹಿಂದುಳಿದ ಮಠಾಧೀಶರುಗಳಿಗೆ ಎಲ್ಲರಿಗೂ 20 ಮಠಾಧೀಶರುಗಳಿಗೆ ಬೆಂಗಳೂರು ನೆಲಮಂಗಲದಲ್ಲಿ 60-40 ಸೈಟನ್ನು ಅವರು ಘೋಷಣೆ ಮಾಡಿದ್ದಾರೆ. ಅದು ಅವರು ಮುಖ್ಯಮಂತ್ರಿ ಆಗಲಿ ಬಿಡಲಿ ನಾನದು ಮಾಡಿಕೊಡ್ತೀನಿ ಅಂತಕ್ಕಂಥದ್ದು. ಯಾಕಂದರೆ ನಾವು ಬೆಂಗಳೂರು ಹೋದಾಗ ಉಳ್ಕೊಳ್ಳೋಕ್ಕೊಂದು ವ್ಯವಸ್ಥೆ ಇಲ್ಲ ಮತ್ತು ಭಕ್ತರ ಭೇಟಿಯಾಗೋ ವ್ಯವಸ್ಥೆ ಇಲ್ಲ ಅಂದಾಗ ಅದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಭಾಳಷ್ಟು ವಿಷಯ ಚರ್ಚೆ ಮಾಡಿದ್ದಾರೆ ಅವರು. ಅದು ನಾನು ನಿಮ್ಮ ಮುಂದೆ ಹೇಳಿದರೆ ಅದು ಸರಿ ಆಗೋದಿಲ್ಲ. ಅದು ಭಾಳ ದೊಡ್ಡ ವಿಷಯ ಇದೆ. ಅದು ಮಾಧ್ಯಮದ ಮುಂದೆ ಹಂಚ್ಕೊಂಡಂದರೆ ಭಾಳ ಅದು ಮಾತಾಡೋಕ್ಕಾಗಲ್ಲ.